ವೀಕ್ಷಕ ನಮಸ್ಕಾರ. ಈ ದಿನ ಮೇ 1 ಅದು ಮೇ 1 ಏನು ಇಡೀ ರಾಜ್ಯ ಇಡೀ ದೇಶ ಒಂದು ಸಂಭ್ರಮಾಚರಣೆ ಮಾಡುವಂಥ ದಿನ. ಅದು ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರ ದಿನಾಚರಣೆಗೆ ವಿಶೇಷವಾದಂಥ ಒಂದು ಸುದ್ದಿ ಮಾಡ್ತಾಯಿದ್ದೀನಿ. ಬನ್ನೂರಿನಲ್ಲಿ ಕಾರ್ಮಿಕರು ಯಾವ ಥರ ಎಲ್ಲ ಸುಖವಾಗಿ ಅವ್ರೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬನ್ನೂರು ಟೌನಲ್ಲಿರುವಂಥದ್ದು ಸುಭಾಷ್ ನಗರ ಸರ್. ಇದು ವಿನಾಯಕ ಕಾಲೋನಿ. ಎಷ್ಟನೇ ವಾರ್ಡ್ ಬರುತ್ತೆ? 18ನೇ ವಾರ್ಡು. 23 ಬರುತ್ತಾ? ಹಾಂ 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 ಎಲ್ಲ ರೋಡೆಲ್ಲ ಇನ್ನೂ ಸ್ವಲ್ಪ ರೆಡಿ ಆಗ್ಬೇಕು ನಿಮಗೆ. ಹಾಂ 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 ಎಲ್ಲಿ ಒಂದು ಏನನ್ನ ಯಾರನ್ನ ತೀರೋದ್ರು ಡೆಡ್ ಬಾಡಿ ತಗೊಂಡೋಗಕ್ಕೆ ಹಿಂಸೆ ಅಲ್ವೇ? ವೀಕ್ಷಕರು, ಇವತ್ತು ಇಡೀ ದೇಶ ಕಾರ್ಮಿಕರ ದಿನಾಚರಣೆ ಆಚರಿಸ್ತಾ ಇದೆ. ಅದರಲ್ಲಿ ಬನ್ನೂರು ಟೌನಲ್ಲಿರುವಂಥವರು ಪೌರ ಕಾರ್ಮಿಕರು, ಬನ್ನೂರು ಪುರಸಭೆ ವ್ಯಾಪ್ತಿ ಬರೋಂಥ ಪೌರ ಕಾರ್ಮಿಕರ ಅವರ ಒಂದು ಏರಿಯಾದಲ್ಲಿದ್ದೀನಿ. ಇವತ್ತು ಸುದ್ದಿ ಮಾಡ್ತಾಯಿದ್ದೀನಿ ಕೂಡ. ಅವರ ಸಮಸ್ಯೆಗಳೇನು ಮತ್ತು ಅವರ ಕಷ್ಟ ಸುಖಗಳ ಏನು ಅಂತ ಕೂಡ ಅವರು ಹೇಳೋದಕ್ಕೆ ರೆಡಿ ಇದ್ದಾರೆ. ತಾವು ಇಲ್ಲಿ ನೋಡ್ತಾ ಇದ್ದಾರೆ ಅವರು ಇಲ್ಲಿರೋಂಥ ಒಂದು ರೋಡ್ ಯಾವ ಥರ ಇದೆ ಅಂತ. ಇದು ಕಾಂಕ್ರೀಟ್ ರೋಡ್ ಆಗಬೇಕಾಯ್ತಾ ಅಥವಾ ಈ ಥರ ಸ್ಲ್ಯಾಬ್ ರೋಡ್ ಆಗಬೇಕಾಯ್ತಾ ಗೊತ್ತಿಲ್ಲ. ಪಾಪ ಅವ್ರು ಹೇಳಿದ್ರು ಒಂದು ಭಯ ಪಡ್ತಾರೆ, ಹೇಳೋಕ್ಕೆ ಕೂಡ ಭಯ ಪಡ್ತಾರೆ. ಯಾಕೆಂದರೆ ಇವರೆಲ್ಲ ಪುರಸಭಾ ನೌಕರರಾದ್ರಿಂದ ಹೇಳೋಕ್ಕೆ ತುಂಬ ಭಯ ಪಡ್ತಾರೆ. ನಾನೇ ವೈಯಕ್ತಿಕವಾಗಿ ಸುದ್ದಿ ಮಾಡ್ತಾರಂಥದ್ದು ಕೂಡ ನಾನು. ತಾವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಯಾವ ಥರ ಅವರು ಪರಿಸ್ಥಿತಿ ಇದೆ ಇವತ್ತು ಪೌರ ಕಾರ್ಮಿಕರದು. ನೋಡಿ ಇಲ್ಲಿ ದಿನನಿತ್ಯ ಅವರು ಕೆಲಸ ಮಾಡುವಂಥದ್ದು ನಿಜವಲ್ಲ. ಇಲ್ಲಿ ವೀಡಿಯೋ ತೆಗಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಲೀಜಾಗಿದೆ ಅವ್ರದ್ದು. ಅವರೊಂದು ವ್ಯವಸ್ಥೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಇಡೀ ಊರನ್ನೇ ಕ್ಲೀನ್ ಮಾಡೋಂಥ ಒಂದು ಸಮಾಜ ಜನ ಇಲ್ಲಿ ದೇವ್ರನ್ನ ಅವರು ಪೂಜೆ ಮಾಡೋವಂಥದ್ದು ನೋಡ್ತಾ ಇದ್ದೀವಿ. ಉತ್ತಮವಾದಂಥ ದೇವಸ್ಥಾನನ ಕಟ್ಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಮೋರಿ ವ್ಯವಸ್ಥೆ ಆಗಬೇಕು ಅಂತ ಕೂಡ ಅವ್ರು ಕೇಳ್ತಾ ಇದ್ದಾರೆ. ಮೋರಿ ಕ್ಲೀನ್ ಆಗಬೇಕು ಮತ್ತು ಅದ್ರ ಮೇಲೆ ಸ್ಲ್ಯಾಬ್ ಬರಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಇದು ಪೌರ ಕಾರ್ಮಿಕರ ಬನ್ನೂರು ಪುರಸಭೆ ವ್ಯಾಪ್ತಿ ಬರುವಂಥದ್ದು ಮತ್ತು ಎಲ್ಲ ಪೌರ ಕಾರ್ಮಿಕರು ಇಲ್ಲೇ ವಾಸ ಇರುವಂಥದ್ದು ತಾವು ನೋಡ್ತಾ ಇದ್ದೀರಾ ಇಲ್ಲಿ. ಹಾಂ, ಏನು ಹೇಳ್ತೀರಾ ಸರ್? ಯಾವ ದೇವಸ್ಥಾನ ಸರ್ ಇದು? ಪಟ್ಲದಮ್ಮ ದೇವಸ್ಥಾನ. ಎಷ್ಟು ವರ್ಷ ಆಯಿತು ಮಾಡಿ? ಹಾಂ, ಮತ್ತು ಏನು ಆಗ್ಬೇಕು ನಿಮ್ಗೀಗ? ಇವತ್ತು ಮೊದಲಾಗಿ ನಿಮಗೆ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಇಡೀ ನಿಮ್ಮ ಸಮಾಜದ ಜನಕ್ಕೆ, ತಮಗೆಲ್ಲರೂ ಕೂಡ ಧನ್ಯವಾದಗಳು ಸರ್. ನಮಗೂ ಶುಭಾಶಯ ಕೋರಿದ್ದಕ್ಕೆ ಇಡೀ ಕರ್ನಾಟಕ ಜನತೆಗೂ ನಾವು ಶುಭಾಶಯ ಕೋರ್ತೀವಿ. ಮತ್ತೆ ನಮ್ಮ ಇಲ್ಲಿ ಇರೋದಂತ ಕುಂದಗೋಳದ ಸುಮಾರು ಟೈಮಲ್ಲಿ ಹೇಳಿದ್ದೀವಿ, ಆದ್ರೂ ನಮ್ಗೆ ಯಾರು ಇನ್ನೂ ಸ್ಪಂದಿಸಿ ದಯವಿಟ್ಟು ನಮ್ಗೆ ಇದೊಂದು ಕಾರ್ಯಗಳು ಮಾಡಿಕೊಟ್ರೆ ನಮ್ಗೆ ತುಂಬಾ. ಒಂದು ರೋಡ್ ಆಗಬೇಕು ಸರ್. ಮುಖ್ಯವಾಗಿ ಗಲ್ಲಿ ರೋಡ್ಗಳಿದೆ, ಮತ್ತೆ ಈ ರೋಡ್ ಆಗಬೇಕು ಅಂತ ಕೂಡ ಕೇಳಿ. ಈ ರೋಡ್ ಆಗ್ಬೇಕು ನೀವು ಅಂತ ಕೇಳಿದ್ರಿ. ಅದೇನು ಅನುಕೂಲ ಆಗುತ್ತೆ ಈ ರೋಡ್ ಆದ್ರೆ? ಈ ರೋಡ್ ಆದ್ರೆ ಸರ್ ನಮ್ಮ ಮೇನ್ ರೋಡ್ ಆಗುತ್ತೆ, ಹತ್ರ ಆಗುತ್ತೆ ನಿಮ್ಗೆ. ಒಂದು ಅಂತ್ಯಕ್ರಿಯೆ ಮಾಡೋದಕ್ಕೂ ಕೂಡ ತಗೊಂಡೋಗಕ್ಕೆ ಅನುಕೂಲ ಆಗುತ್ತೆ. ಇದು ಸರ್ ಈಗ ಆ ಕಡೆ ಎಲ್ಲ ಗಲ್ಲಿ ಓಡಾಡಕ್ಕೆ ನಮ್ಗೆ ಹಿಂಸೆ. ಇಲ್ಲೆಲ್ಲ ಗಲ್ಲಿ ಇದೆ ಇಲ್ಲಿ, ಕರೆಕ್ಟು. ಮುಖ್ಯ ರಸ್ತೆ ಇಲ್ಲ. ಹಾಗಾಗಿ ಅದೊಂದು ವಿಚಾರ ಮಾಡ್ಬೇಕು, ಕೊಡಬೇಕು ಬೇಗ ಅಂತ ಕೇಳ್ತಾ ಇದ್ದೀರಾ. ಮತ್ತು ಇಲ್ಲೆಲ್ಲ ಮೋರಿ ಎಲ್ಲ ಇಷ್ಟೆಲ್ಲ ಗಲೀಜಿದೆಯಲ್ಲ. ಮಕ್ಕಳಿಗೆ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಕಾಯಿಲೆ ಬರಲ್ವಾ? ಏನು ಮಾಡ್ತೀವಿ ಈಗ ನೀವೇ? ಇಡೀ ಸಮಾಜದ ಜನ ನೀವು ಕ್ಲೀನ್ ಮಾಡ್ಕೊಡ್ತೀರಾ ಪಾಪ. ಹಾಗಾಗಿ ಇದೊಂದು ನಿಮಗೆ ಮೋರಿ ಕೂಡ ಕ್ಲೀನ್ ಮಾಡಿಸ್ಕೊಡ್ಬೇಕು. ಕಾಂಕ್ರೀಟ್ ಹಾಕ್ಕೊಡ್ಬೇಕು ಅಲ್ವೇ ಮೋರಿ ಮೇಲೆ? ಹಾಂ ಹಾಂ, ದೇವಸ್ಥಾನ ಇದೆ. ಅಲ್ಲ ಬೇರೆ ಜನಗಳು ಸರ್ಕಾರದಿಂದ ಒತ್ತಾಯ ಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದು ಮಾಡಿ ನೀವು 50 ಮೀಟರ್ 100 ಮೀಟರ್ ಕಾಂಕ್ರೀಟ್ ಹಾಕ್ಕೊಡೋ ಥರ ನಮಗೆ ಮಾಡಿಕೊಡ್ಬೇಕು. ಅಲ್ಲೆಲ್ಲ ಆದರೆ ಕ್ಲೀನಾಗಿ ಇರುತ್ತೆ ಸರ್. ಯಾಕೆ ನಿಮ್ಮ ದೇವಸ್ಥಾನದ ಹಬ್ಬ ಹರಿದಿನ ಆಗುತ್ತೆ, ಹಬ್ಬ ಹರಿದಿನ ಆಗುತ್ತೆ, ಆಗುತ್ತೆ ಇಲ್ಲೆಲ್ಲ ಬರೋದಕ್ಕೆ. ಪಾಪ ನೀವು ಕೇಳೋಕ್ಕೆ ಕೂಡ ಹೆದರ್ತೀರ. ಯಾಕೆ ಅಂದರೆ ನೀವು ಒಬ್ಬರು ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಾ ಪುರಸಭೆಯಲ್ಲಿ. ಹಾಗಾಗಿ ಕೇಳೋದಕ್ಕಿಲ್ಲ, ಹೇಳೋಕ್ಕಿಲ್ಲ, ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ನಿಮ್ಮ ಪರಿಸ್ಥಿತಿ ಪಾಪ. ನಾವೇ ಮಾಧ್ಯಮದವ್ರು ಹುಡುಕೊಂಬಂದು ಇವತ್ತು ನಿಮ್ಮ ಶುಭಾಶಯ ಹೇಳಕ್ಕೆ ಬಂದು ಈ ಒಂದು ಸಮಸ್ಯೆಗಳನ್ನ ನೋಡಿದ್ವಿ. ಹಾಗಾಗಿ ಈ ಸುದ್ದಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಸಂಬಂಧಪಟ್ಟಂಥವ್ರು ಯಾರೇ ಇದ್ರೂ ಅಧಿಕಾರಿಗಳು ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು. ದಯವಿಟ್ಟು ಅವ್ರನ್ನ ರೆಡಿ ಮಾಡಿಕೊಡಿ. ಅವರು ಇರೋಂಥ ಅವ್ರ ಏರಿಯಾದಲ್ಲಿ ಸ್ವಚ್ಛತೆ ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಇನ್ನೊಂದಷ್ಟು ಕೆಲವರಿಗೆ ಮನೆಗಳ ವ್ಯವಸ್ಥೆ ಆಗಬೇಕು ಅಲ್ವಾ? ಹಾಂ, ಮನೆಗಳ ವ್ಯವಸ್ಥೆ ಆಗಬೇಕು, ಕಟ್ಟಿರೋಂಥ ಮನೆಗಳ ವ್ಯವಸ್ಥೆ ಆಗಬೇಕು. ಹಾಗಾಗಿ ಇವತ್ತು ನೋಡಿ ನಿಮ್ಮ ಸಮಾಜದವರು ಊರೊಳಗಡೆ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಇಡೀ ಶಾಪ ಹಾಕ್ತಾರೆ. ಆದರೆ ನಿಮಗೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಯಾರಿಗೆ ಹೇಳಬೇಕು?
ಸರ್ಕಾರಕ್ಕೆ ಕೇಳಬೇಕು. ಹಾಂ, ಸರ್ಕಾರ ಮಾಡಂಗಿದ್ದಿದ್ರೆ ನೀವೆಲ್ಲ ಯಾಕೆ ಹಿಂಗೆ ಇರಬೇಕಾಯ್ತು? ಅಧಿಕಾರಿಗಳು ತಲೆಗೆ ಹಾಕ್ಕೊಂಡು ಕೆಲಸ ಮಾಡಬೇಕು. ಮುಖ್ಯವಾಗಿ ರೋಡ್ ಆಗಬೇಕು. ಇನ್ನೇನು ಆಗಬೇಕು ಸರ್ ನಿಮಗೆ? ಇವತ್ತು ರಜೆ ಇದೆ, ನೀವು ರಜಾ ಇದ್ರಾ? ರಜೆ ಇದೆ. ಬೆಳಗ್ಗೆನೇ ಕೆಲಸ ಮಾಡಿದ್ರಾ? ಬೆಳಿಗ್ಗೆ ಹಾಫ್ ಡೇ ಮಾಡಿದ್ದೀರಾ? ಆಮೇಲೆ 10 ಗಂಟೆ ಮೇಲೆ ರಜಾ ಕೊಟ್ಟಿದ್ದೀರಾ? ಹಾಂ. ಇವತ್ತು ನೀವು ಒಂದು ದಿನ ಕೆಲಸ ಮಾಡಲಿಲ್ಲ ಅಂದರೆ ಇಡೀ ದೇಶ ಇವತ್ತು ಸ್ಥಗಿತ ಆಗುತ್ತೆ ಅಲ್ವೇ? ಅಂಥದ್ರಲ್ಲಿ ನಿಮಗೆ ಈ ಥರ ವ್ಯವಸ್ಥೆ ಇದೆ ಅಂದರೆ ಬನ್ನಿ ಹಾಗೆ ಮಾತಾಡ್ಸೋಣ. ಬನ್ನಿ ನೋಡಿ, ಇದು ದಯವಿಟ್ಟು ಇವ್ರಿಗೆ ಒಂದು ಮೋರಿ ಕ್ಲೀನ್ ಮಾಡಿಕೊಡಿ. ಹಾಗಾಗಿ ಪಾಪ ಅವರು ಎದುರುತ್ತಾರೆ ಹೇಳೋದಕ್ಕೆ. ಹಾಗಾಗಿ ನೋಡಿ, ತಾವು ನೋಡ್ತಾ ಇದ್ದೀರಾ ನೋಡಿ, ಮಕ್ಕಳು ಪುಟ್ಟ ಮಕ್ಕಳು ಇವತ್ತು ಇಲ್ಲಿ ವಾಸ ಮಾಡೋಂಥ ಪರಿಸ್ಥಿತಿ ಇದೆ. ನೋಡಿ ಅವ್ರು ಯಾವ ಥರ ಇದ್ದಾರೆ ಅಂತ. ಗಬ್ಬು ನಾರ್ತಾ ಇದೆ ಪಾಪ. ಹೆಂಗಿರ್ತೀರಮ್ಮ ಇಲ್ಲಿ? ಇಷ್ಟು ಸ್ಮೆಲ್ ಬರ್ತಾ ಇದೆಯಲ್ಲ, ಹೆಂಗಿರ್ತೀರಾ ನೋಡಿ? ಮಕ್ಕಳು ಇವತ್ತು ಇಲ್ಲಿ ಆಟ ಆಡೋಂಥ ಪರಿಸ್ಥಿತಿ ಬಂದಿದೆ. ತಾವು ನೋಡ್ತಾ ಇದ್ದೀರಾ ಇಲ್ಲಿ. ದಯವಿಟ್ಟು ಮೋರಿ ಕ್ಲೀನ್ ಮಾಡಿಕೊಡಿ ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ ಇಲ್ಲಿ. ಪುಟ್ಟಿ, ವಾಸನೆ ಬರ್ತಾ ಇದೆಯಾ? ಬರ್ತಾ ಇಲ್ವಾ? ಮಗುಗೇನು ಗೊತ್ತಿಲ್ಲ ಪಾಪ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ. ಸರ್ ನಿಜವಲ್ಲಿ ನಿಲ್ಲಕ್ಕಾಯ್ತಲ್ಲ, ಬನ್ನಿ. ಈ ಗಲೀಜು ನೀರೆಲ್ಲ ಬರುತ್ತೆ ಸರ್, ಇಲ್ಲೇ ಬರುತ್ತೆ ಸರ್. ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ ಸರ್ ಇಲ್ಲಿ. ಅಲ್ಲಿಂದ ಬರುತ್ತೆ ಸರ್. ಓಕೆ, ಮಾತಾಡ್ಸೋಣ ಬನ್ನಿ ನಿಮ್ಮ ಕುಲ ಬಾಂಧವ್ರನ್ನ. ಸರ್ ನಮಸ್ಕಾರ, ಪೌರ ಕಾರ್ಮಿಕರೇ. ಹಾಂ, ಒಳ್ಳೇದಾಗಲಿ. ನೋಡಿ ಈ ಥರ ಅವ್ರಿಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿಸ್ಕೊಡಿ. ದೇವಸ್ಥಾನದ ಅಕ್ಕಪಕ್ಕ ಗಲೀಜಿದೆ ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ. ಲೈಟಿಂಗ್ ವ್ಯವಸ್ಥೆ ಆಗಬೇಕಾ? ಬೀದಿಲೇ ಬೋರ್ವೆಲ್ ಐತೆ ಸರ್. ಬೀದಿಲಿ ಪ್ರತಿ ಒಂದು ವಾರ್ಡಲ್ಲೂ ಬೋರ್ವೆಲ್ ಇದೆ. ನಿಮ್ಮ ವಾರ್ಡಲ್ಲಿ ಬೋರ್ವೆಲ್ ಇಲ್ಲ? ಒಂದು ಬೋರ್ವೆಲ್ ಇಲ್ಲ. ಅಕಸ್ಮಾತ್ ನೀರು ಬರಲಿಲ್ಲ ಅಂದ್ರೆ ಏನು ಮಾಡೋದು? ಆನ್ ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು, ಬೀದಿಗೆ ಹೋಗ್ಬೇಕು. ಒಂದು ಬೋರ್ವೆಲ್ ಬೇಕು. ಬೋರ್ವೆಲ್ ಇದ್ರೆ ನಾವು ಆನ್ ಮಾಡ್ಕೋಬೇಕು ಸರ್. ಒಂದು ಬೋರ್ವೆಲ್ ಬೇಕಾ ಅಧ್ಯಕ್ಷರೇ? ಹೌದು ಸರ್, ಒಂದು ಬೋರ್ವೆಲ್ ಬೇಕು. ಯಾಕೆಂದ್ರೆ ನಮ್ಮ ಬೇರೆ ಜನಕ್ಕೆ ಈಗ ಎಲ್ಲಿ ಮಾತಾಡಿ ಮೋದಿ ಮನೆ ಆಗಿಲ್ಲ. ಏನು ದುಡ್ಡು ಹಾಕ್ಬೇಕಾ ಅವ್ರಿಗೆ? ಇನ್ನೂ ಏನು ಏನು ಪೆಂಡಿಂಗ್ ಆಗಿರೋದು? ದುಡ್ಡು ಬಂದಿಲ್ಲ ಅಂತಾನೆ ಅವ್ರಿಗೆ? ಮೋದಿ ಅನುದಾನದಲ್ಲಿ ಆಗಿರೋಂಥ ಮನೆ. ಆಯ್ತು, ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ತಲುಪಿಸೋಣ ಬಿಡಿ. ಏನು ಕೊಳಚೆಗೇರಿ ಡಿಪಾರ್ಟ್ಮೆಂಟ್ ಇದೆಯೋ ಅವರು ಕೂಡ ಅದ್ರ ಸಂಬಂಧಪಟ್ಟಂಥವ್ರು ಅಧಿಕಾರಿಗಳು ಕಳಿಸೋಣ. ಒಣ್ಣಲ್ಲಿ ನಿಮ್ಗೊಂದು ಬೋರ್ವೆಲ್ ಆಗಬೇಕು, ಲೈಟ್ ವ್ಯವಸ್ಥೆಗಳಾಗಬೇಕು, ಮುಖ್ಯ ರಸ್ತೆ ಆಗಬೇಕು. ತುಂಬ ಅನುಕೂಲ ಮಾಡ್ಕೊಂಡು ಎಸ್ ವೀಕ್ಷಕರು, ಇಷ್ಟು ಪೌರ ಕಾರ್ಮಿಕರ ದಿನವೇ ಅವರ ಒಂದು ಆಹ್ವಾನ ಹೇಳ್ತಾ ಇದ್ದಾರೆ. ನಿಜವೂ ಪೌರ ಕಾರ್ಮಿಕರನ್ನು ಯಾವತ್ತೂ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರ್ತೀನಿ ಇವ್ರ ಬಗ್ಗೆ. ಒಳ್ಳೆಯದಾಗಲಿ. ಹಾಗಾಗಿ ಇವತ್ತು ಪೌರ ಕಾರ್ಮಿಕರು ಯಾರೆಲ್ಲ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ಅವ್ರಿಗೆ ಒಂದು ದಿನಾಚರಣೆಯ ವಿಶೇಷವಾದಂಥ ಶುಭಾಶಯ ಕೂಡ ನಾನು ಕೋರ್ತೀನಿ.